ಗುಡ್ ಮಾರ್ನಿಂಗ್ ಗೈಸ್. ಈ ವಿಷಯನ ಹೇಳಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಬಟ್ ಆದರೂ ಹೇಳ್ತೀನಿ. ರೀಸನ್ ಏನು ಗೊತ್ತಾ? ಜೆನ್ಜಿ ಅವ್ರದ್ದು ಈಗ ಒಂದು ಪ್ರೆಸೆಂಟ್ ಟ್ರೆಂಡಿಂಗಲ್ಲಿದೆ ಒಂದು ವರ್ಡು, ಬಾಡಿ ಕೌಂಟ್ ಅಂತ. ದೇವರಾಣೆ ನನಗೆ ಗೊತ್ತಿರಲಿಲ್ಲ ಬಾಡಿ ಕೌಂಟ್ ಅಂದರೆ ಏನು ಅಂತ. ಇದಕ್ಕಿಂತ ಮುಂಚೆ ಬಾಡಿ ಕೌಂಟ್ ಅಂದರೆ ಏನು ಅಂದ್ಬಿಟ್ಟು ನಾನು ಗೂಗಲ್ ಮಾಡಿದೆ. ಬಟ್ ನನಗೆ ಆ ಗೂಗಲ್ ಕೊಟ್ಟಿದ್ದ ಆನ್ಸರ್ ನನಗೆ ದೇವರಾಣೆ ಅರ್ಥ ಆಗಿರಲಿಲ್ಲ. ಬಟ್ ನಿನ್ನೆ ಅಂದರೆ 9ನೇ ತಾರೀಕು ಫೆಬ್ರವರಿ ನಾನು ವರ್ಕ್ ಮುಗಿಸ್ಕೊಬಂದು ರೂಮಲ್ಲಿ ಕೂತ್ಕೊಂಡು ಒಂದು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ವಿಡಿಯೋ ಬಂತು ನನಗೆ. ಸೊ ವಿಡಿಯೋ ಅಲ್ಲಿ ಹುಡುಗ ಹುಡುಗಿ ಇಬ್ಬರು, ಅಂದರೆ ಆಲ್ಮೋಸ್ಟ್ ಹುಡುಗಿ ಐ ಆಮ್ 21 ಅಂತ ಮೆನ್ಷನ್ ಮಾಡಿದ್ಲು. ಹುಡುಗ ಆಲ್ಮೋಸ್ಟ್ 22-23 ಸೇಮ್ ಜನ್ರೇಷನ್ ಅವರು. ಸೊ ಶಿ ಯೂಸ್ ಟು ಸೇ ಮೈ ಬಾಡಿ ಕೌಂಟ್ ಈಸ್ 20, ಐ ಆಮ್ 21 ಬಟ್ ಮೈ ಬಾಡಿ ಕೌಂಟ್ ಈಸ್ 20 ಅಂತ ಹುಡುಗಿ ಮೆನ್ಷನ್ ಮಾಡ್ತು. ಸೊ ನಾನಿದ್ದವನು ಸರಿ ಏನು ಅಂದರೆ ಅದು ಈ ಆನ್ಲೈನ್ ಪ್ಲ್ಯಾಟ್ಫಾರಮಲ್ಲಿ 1-to-1 ವಿಡಿಯೋ ಮಾತಾಡಿಕೊಂಡು ಅದನ್ನು ಶೇರ್ ಮಾಡಿ ಆ ಥರದ್ದು ಪ್ಲ್ಯಾಟ್ಫಾರಮ್ ವಿಡಿಯೋ ಅದು. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ಏನು ಬಾಡಿ ಕೌಂಟ್ ನೋಡೋಣ ಅಂದ್ಬಿಟ್ಟು ಎಗೈನ್ ಚಾಟ್ GPT ಸರ್ಚ್ ಮಾಡಿದೆ, ಏನು ಗುರು ಬಾಡಿ ಕೌಂಟ್ ಅಂತ ಅಂದರೆ ನೋಡೋಣ ಅಂತ. ಸೊ ನಾನು ಶಾಕ್ ಆಗೋದೆ ಗುರು. ಬಾಡಿ ಕೌಂಟ್ ಅಂದರೆ ಒಬ್ಬ ಹುಡುಗ ಆಗಲಿ ಹುಡುಗಿ ಎಷ್ಟು ಜೊತೆ ಮಲಗಿರ್ತಾರೆ ಅನ್ನೋದು ಬಾಡಿ ಕೌಂಟ್. ಆ್ಯಕ್ಚುಲಿ ರಿಯಲ್ ಆನ್ಸರು ನಮ್ಮ ತಾಯಣ್ಣ ನನಗೆ ಗೊತ್ತಿರಲಿಲ್ಲ. ನಾವು 90s ಕಿಡ್ಸು, ಅಂದರೆ ನಾವು ಈ 80sಲ್ಲಿದ್ದ ಟ್ರೆಂಡು, ಅಗೈನ್ ನಮ್ಮ ಎರಾದಲ್ಲಿದ್ದ ಟ್ರೆಂಡು, ದೆನ್ 2000 ಟು ಟಿಲ್ ಎಲ್ಲದೂ ನೋಡಿದ್ದೀವಿ ನಾವು. ಬಟ್ ಈ ಜೆನ್ಜಿ ನೆಕ್ಸ್ಟ್ ಲೆವೆಲ್ಗೆ ಹೊಂಟೋಗ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಗುರು ಯಾವ ಥರ ನೆಕ್ಸ್ಟು. ನಿಜವಾಗ್ಲೂ ಸಿವಿಲೈಸೇಷನ್ ಎಂಡ್ ಆಗೋ ಸ್ಟೇಜಿಗೆ ಬಂದು ನಿಂತೋಗ್ಬಿಟ್ಟೈತೆ. ನಾನು ಬಾಡಿ ಕೌಂಟ್ ಅಂದರೆ ಏನೋ ಇರ್ಬೋದು, ಬಯಾಲಜಿಕಲಿ ಏನೋ ಇರ್ಬೋದು, ನಕ್ಕರು ಅದು ನೋಡಿದ್ರೆ ಒಬ್ಬ ಪರ್ಸನ್ ಹುಡುಗಾಗಲಿ ಹುಡುಗಿ ಎಷ್ಟು ಜನ ಜೊತೆ ಮಲ್ಕೊತಾರೆ ಅನ್ನೋದು ಬಾಡಿ ಕೌಂಟ್ ಆಗೋರು. ಥೂ, ಎಲ್ಲಿಗೆ ಬಂದೈತೆ ಯಪ್ಪ. ನಾನು ದೇವರಾಣೆ ನಾನು ಶಾಕ್ ಆಗೋದೆ. ಬಾಡಿ ಕೌಂಟ್ ಲಿಟ್ರಲಿ ನನಗೆ ದೇವರಾಣೆ ಗೊತ್ತಿರಲಿಲ್ಲ ಬಾಡಿ ಕೌಂಟ್ ಅಂದರೆ ಎಕ್ಸಾಕ್ಟಾಗಿದೆ ಅಂತ. ಗೊತ್ತಾದ ಮೇಲಂತೂ ಸೈಕಾಗಿ ಹೋಗಿದ್ದೀನಿ. ನಿನ್ನೆಯಿಂದ ನನ್ನ ತಲೆಯಲ್ಲಿ ಆ ವಿಷಯ ಆಚೆನೇ ಹೋಗ್ತಾಯಿಲ್ಲ. ಲಿಟ್ರಲಿ ಐ ಆಮ್ ಲಾಫಿಂಗ್ ಗುರು. ಎಲ್ಲಿಗೆ ಬಂದೈತೆ ಅಯ್ಯೋ ರಾಮ ಗೋವಿಂದ 2026 ಇದ್ದೀವಿ ನಾವು. ನಾನು 95 ಬಾರ್ನ್ ಆ್ಯಕ್ಚುಲಿ. ನನ್ನ ಹಿಂದೆ ಇರೋರು ಇನ್ನೂ ಮದುವೆ ಆಗಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ 19 ಎಷ್ಟದು 1983ನಾ ಅಲ್ಲ, ನನಗಿನ್ನ 10 ವರ್ಷ ದೊಡ್ಡವರಿದ್ದಾರೆ. ಅವ್ರುಗಳೇ ಇನ್ನೂ ಮದುವೆ ಆಗಿಲ್ಲ ಗುರು. ಜೆನ್ಜಿಯವರು ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ಅಲ್ಲ ಬಾಣಂತನದಲ್ಲಿದ್ದಾರೆ. ಗ್ರೇಟ್ ಜನ್ರೇಷನ್ ಹೋಯ್ತು ಹಾಗೆ.